ಈಗಾಗಲೇ ನಿಮಗೆ ಗೊತ್ತಿದೆ, ಈ ಕ್ಷೇತ್ರದಲ್ಲಿ ಆನೆಗಳ ಹಾವಳಿಯಿಂದ 11 ಜನ ಸತ್ತಿದ್ದಾರೆ. 11 ಜನ ಸತ್ತಿದ್ದಾರೆ. ಕಾಡ್ಕೋಣ ಹಾವಳಿಯಿಂದ 3 ಜನ ಸತ್ತಿದ್ದಾರೆ. ರೈತರು ತೋಟಕ್ಕೆ ಹೋಗದೇ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ರೈತರು ಇವತ್ತು ಅದು ಕಾಫಿ ತೋಟದವರು ಜೆಟ್ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಜೆಟ್ ಚೇಂಜ್ ಮಾಡದೇ ಇದ್ದರೆ ನೀರು ಬಿಡಲ್ಲ. ಆ ಪರಿಸ್ಥಿತಿಯಲ್ಲಿ ಈಗ ಈ ಭಾಗದಲ್ಲಿ ನಿನ್ನೆ ನಡೆದ ಘಟನೆ ಅದು ನನ್ನ ಅಂದಾಜು ಇದು ಈ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರಕ್ಕೆ ಶಾಸಕರಾಗಿ ಅಲ್ಲೇ ಇದ್ದು ಅದನ್ನು ಲಾಠಿ ಚಾರ್ಜ್ ಮಾಡಿಸುವಂಥದ್ದು ಎಷ್ಟು ನ್ಯಾಯ ಇದೆ? ಕೇಳಿದ್ದೇನು ಬೇರೇನು ಕೇಳಲಿಲ್ಲ. ನಾವು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಮೊದಲು ನಾವು ಶಾಂತಿಯುತವಾದ ಧರಣಿಯಲ್ಲಿ ಕೂತಿದ್ದು ಒಂದೇನು ಅವ್ರಿಗೆ ಕೇಳಿದ್ದೇನು ಅಂದರೆ ಪರಿಹಾರ ಧನನ ಹೆಚ್ಚಿಸಿ. ಇವತ್ತು ನಾವು 11 ಜನ ಸತ್ತಿದ್ದಾರೆ. ಅವರು ಯಾರಿಗೂ ಕುಟುಂಬದವ್ರಿಗೆ ಕೆಲಸ ಕೊಟ್ಟಿಲ್ಲ. ಅವರು ಆದರೆ ಕೆಲಸ ಕೊಡದೇನೆ ಕೊಟ್ಟಾಗೆ ಡ್ರಾಮಾ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಹಾರ ಧನ ಹೆಚ್ಚು ಎನ್ನುವಂಥದ್ದು ಏನು ತಪ್ಪ? ಹಾಗೆ ನಾವು ಅವರಿಗೆ ಆ ಕುಟುಂಬಕ್ಕೆ ಕೆಲಸ ಕೊಡಿ ಅಂತ ಹೇಳಿ ತಪ್ಪ? ಅದನ್ನು ನಿನ್ನೆ ನಡೆದ ಒಂದು ಏನಂದರೆ ಲಾಠಿ ಚಾರ್ಜ್ ಮಾಡೋ ಮೂಲಕ ದಮನ ಪ್ರವೃತ್ತಿಯನ್ನು ಬಿಟ್ಟುಬಿಡಿ ಅಂತ ಹೇಳ್ತೇನೆ. ಅದು ಸಾಧ್ಯ ಇಲ್ಲ. ಅದು ಸಾಧ್ಯನೇ ಇಲ್ಲ. ಎಷ್ಟು ನೀವು ಅದನ್ನು ಹತ್ತಿಕ್ಲು ಹೋಗ್ತೀರಾ ಅಷ್ಟು ಮೇಲೆ ಬರುತ್ತೆ. ಅದು ಸಾಧ್ಯ ಇಲ್ಲ. ಅದು ಬಿಟ್ಟು ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಲೇಬೇಕು. ನೀವು ನೆನ್ನೆ ಆನೆ ದಾಳಿಯಿಂದ ಮರಣ ಹೊಂದಿದ ಮಹಿಳೆ ಹೆಣ ತಗೊಂಡೋದ್ಕೊಳ್ಳಿ, ನಿಮ್ದು ಎಲ್ಲ ಮುಗ್ದಿಲ್ಲ. ಈಗ ಸ್ಟಾರ್ಟ್ ಆಗಿದೆ. ಕ್ಷೇತ್ರದಲ್ಲಿ ರೈತರ ಏನು ಯಾತ್ರೆಗಳು, ರೈತರ ಪ್ರತಿಭಟನೆಗಳು, ರೈತರ ಈ ಹೋರಾಟಗಳು ಈಗ ಸ್ಟಾರ್ಟ್ ಆಗಿದೆ. ಇದನ್ನು ನೀವು ದಮನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಶುರು ಮಾಡ್ತೇನೆ. ಮತ್ತೆ ಲಾಠಿ ಚಾರ್ಜ್ ಅನ್ನು ಇಡೀ ರಾಜ್ಯ ನೋಡಿದೆ, ಜನರು ನೋಡಿದ್ದಾರೆ. ಇಲ್ಲ ಯಾವುದೇ ರೀತಿ ಲಾಠಿ ಚಾರ್ಜ್ ಆಗಿಲ್ಲ ಅಂತೇಳಿ ಅಧಿಕಾರಿಗಳು ಎಲ್ಲ ಮಾತಾಡ್ತಾರೆ. ನನಗೆ ಅದು ಅರ್ಥ ಆಗದೆ ಇರೋದು. ಯಾಕಂದ್ರೆ ಲಾಠಿ ಚಾರ್ಜ್ ಅನ್ನ ನಾವು ನೋಡಿದಾಗೆ ಇಡೀ ರಾಜ್ಯ ನೋಡಿದೆ. ಅಥವಾ ಟಿವಿ ಮಾಧ್ಯಮಗಳು ಬೇರೆ ಕಡೆ ಲಾಠಿ ಚಾರ್ಜ್ ತಂದು ತೋರಿಸೋದು ಅಲ್ಲ, ಇಲ್ಲಿ ಅವ್ರನ್ನ ತಗೊಂಡೋಗಿ ಬೇರೆ ಕಡೆ ಮಾಡಿದ ಏನಲ್ಲಿ ಏನಾದರೂ ಈ ಪ್ರಿಂಟ್ ನಡೀತಾ. ಇದಕ್ಕೆ ಅವರಿಗೆ ಅಷ್ಟಕ್ಕನಾದ್ರು ಪರಿಜ್ಞಾನ ಬೇಡವಾ? ಯಾರು ಮಾತಾಡ್ತಿದ್ದೀವಿ ಅಂತೇಳಿ ಅವರ ಕಣ್ಣಿನ ಸಮ್ಮುಖದಲ್ಲಿ ಲಾಠಿ ಚಾರ್ಜು ಗಲ್ಲಿ ಹೊಡಿತೀರಿ. ಏನಾದ್ರು ನಾವೆಲ್ಲ ಗಲ್ಲಿ ನೋಡಿದ್ರೆ ಕಡುಬಿಗೆ ಇರೋದು ನೆನ್ನೆನೆ ಜಾಗ ತೋರಿಸ್ಬಿಟ್ರಿ. ಯಾರಿಗೆ ಹೊಡಿತಾರೆ ಅನ್ನೋದು ಗೊತ್ತಿಲ್ಲ, ಎಲ್ರಿಗೂ ಓಡಿಸ್ಕೊಂಡು ಹೊರಟೋಗ್ಬಿಟ್ರಿ. ಇವತ್ತು ನೀವು ಹೇಳ್ತೀರಿ ಲಾಠಿ ಚಾರ್ಜ್ ಮಾಡಿಲ್ಲ ಅಂತ. ಏನು ಹೇಳ್ತೀರಿ? ಯಾತಕ್ಕೆ ಇದನ್ನು ಹೇಳ್ತೀರಿ? ನೀವು ಅಲ್ಲೇ ಇದನ್ನ ಪ್ರಜಾಪ್ರತಿನಿಧಿ ಯಾವುದೋ ಅಧಿಕಾರಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ನಾವೆಲ್ಲ ಅದನ್ನು ಹೇಳಕ್ಕಾಗಲ್ಲ. ಲಾಠಿ ಚಾರ್ಜ್ ಮಾಡಿರುವಂಥದ್ದು ಈ ಕ್ಷೇತ್ರದಲ್ಲಿ ಇದೇ ಫಸ್ಟ್ 83ರಲ್ಲಿ ಆಗಿತ್ತು ಅಂತ ಕೇಳಿದ್ದೇನೆ. ಇದನ್ನ ಈ ಸರಿಯ ಇದರಲ್ಲಿ ಲಾಠಿ ಚಾರ್ಜ್ ಆಗೋ ಇನ್ಸಿಡೆಂಟೇ ಅಲ್ಲ. ನೆನ್ನೆ ಅವಶ್ಯಕತೆ ಇಲ್ಲ. ಲಾಠಿ ಚಾರ್ಜ್ ಮಾಡುವಂಥ ಅವಶ್ಯಕತೆ ಇತ್ತ ಇವರು. ಅದು ಅಲ್ಲದೆ ಈಗ ಯಾರು ಕೂಗಾಟ ಮಾಡೋದು, ಪ್ರತಿಭಟನೆಯಲ್ಲಿ ಕೂಗಾಟ ಅಥವಾ ವಿರುದ್ಧ ಕೂಗೋದು, ಕೆಟ್ಟ ಮಾತಾಡೋದು ಇದೆಲ್ಲ ಸ್ವಾಭಾವಿಕ. ಯಾರೋ ಒಬ್ರು ಮಾತಾಡಿರ್ತಾನೆ, ನಾವು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತೀವಿ, ವಾಕ್ ಸ್ವಾತಂತ್ರ್ಯ ಕಿತ್ಕೊಳ್ತೀವಿ. ಇದನ್ನೆಲ್ಲ ಬಿಟ್ಬಿಡಿ. ಈಗ ಯಾರಿಗೆ ನೀವು 9 ಜನಕ್ಕೆ ಕೇಸ್ ಹಾಕಿದ್ದೀರಾ, ಆ ಕೇಸ್ ಹಾಕಿದ್ರೆ ವಾಪಸ್ ತಗೊಳ್ಳಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ಕೂಡ ಪ್ರತಿಭಟನೆ ಅದೇ ಸಾಗುತ್ತೆ. ಪ್ರತಿಭಟನೆ ಇವತ್ತು ಸಂಪೂರ್ಣ ಸಾಗುತ್ತೆ. ಇವತ್ತು ಪ್ರತಿಭಟನೆ ಸಾಂಕೇತಿಕ ಅಂತ ಹೇಳ್ತೇನೆ. ನೀವು ಏನು ನಮ್ಮ ರೈತರಿಗೆ ರಕ್ಷಣೆ ಕೊಡೋದಿಲ್ವಾ, ಶಾಶ್ವತ ಪರಿಹಾರ ಮಾಡೋದಿಲ್ವಾ? ಈಗ ಪ್ರತಿಭಟನೆ ನಾವು ಮಲೆನಾಡು ಹಿತರಕ್ಷಣಾ ವೇದಿಕೆ ಜೊತೆಯಿಂದ ಮಾಡ್ತಿದ್ದೀವಿ. ಮುಂದೊಂದು ದಿನ ಎರಡೂ ಪಕ್ಷಗಳು NDA ಪಕ್ಷಗಳು ಕೈ ಎತ್ತಿಕೊಳ್ಳೋದಕ್ಕೆ ಮೊದಲು ನೀವು ಎಚ್ಚೆತ್ಕೊಳ್ಳಿ ಅಂತ